ಆಪರೇಷನ್ ಕಮಲಗೆ ನಾನು ಹೋಗಿಲ್ಲ ಅಂತ ಬಿಜೆಪಿ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆಯಾಗಿದ್ದ ಅನುದಾನ ಕಡಿತ ಮಾಡಿದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆರೋಪ. ಸಾಮಾನ್ಯವಾಗಿ ಮೋಜು ಮಸ್ತಿ ಮಾಡಲು ಟ್ರೆಕ್ಕಿಂಗ್ ಹೋಗ್ತಾರೆ. ಆದರೆ ಇಲ್ಲೊಂದು ಪಿಕ್ ಟ್ರೆಕ್ಕರ್ಸ್ ತಂಡ ಟ್ರೆಕ್ಕಿಂಗ್ ಜೊತೆ ಪ್ರಕೃತಿ ಸಂರಕ್ಷಣೆ ಮಾಡುತ್ತಿದೆ. ಕೋವಿಡ್ ನಿಯಮ ಉಲ್ಲಂಘಿಸಿ ತಮ್ಮ ತಂದೆ ತಾಯಿ ಷಷ್ಠಿ ಕಾರ್ಯಕ್ರಮ ಮಾಡಿದ ಕೋಲಾರದ ನಿರ್ಗಮಿತ ತಹಶೀಲ್ದಾರ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರಿಂದ ಪೊಲೀಸ್ ಠಾಣೆಯಲ್ಲಿ ದೂರು. 4 ಶಾಸಕರು, 1 ವಿಧಾನ ಪರಿಷತ್ ಸದಸ್ಯರಿದ್ದರೂ ಸಿಎಂ ಬೊಮ್ಮಾಯಿ ನೇತೃತ್ವದ ಸಂಪುಟದಲ್ಲಿ ಬೋವಿ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡದೆ ಮೋಸ ಮಾಡಲಾಗಿದೆ. ಡಾಕ್ಟರ್ ಎಚ್ ರವಿ ಮಾಕಳಿ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ ಪ್ರಿಯಾ. ಆಪರೇಷನ್ ಕಮಲಗೆ ನಾನು ಹೋಗಿಲ್ಲವೆಂದು ಬಿಜೆಪಿ ಸರ್ಕಾರ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆಯಾಗಿದ್ದ ಅನುದಾನವನ್ನು ಕಡಿತ ಮಾಡಿದ್ದಾರೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತ ದಿನಸಿ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ಕೇಳಿದಷ್ಟು ಅನುದಾನ ಮಂಜೂರು ಮಾಡುತ್ತಿದ್ದರು. ಅದೇ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗಿ ನಡೀತಾ ಇದ್ವು. ಆದರೆ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಬೇಕು ಎಂಬ ಉದ್ದೇಶದಿಂದ ಬಿಜೆಪಿ ಪಕ್ಷದವರು ಆಪರೇಷನ್ ಕಮಲ ಹೆಸರಿನಲ್ಲಿ ನನ್ನನ್ನು ಕರೆದರು. ಆಗ ನಾನು ಹೋಗಲಿಲ್ಲ ಎಂದು ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆಯಾಗಿದ್ದ ಅನುದಾನವನ್ನು ಸಂಪೂರ್ಣವಾಗಿ ಕಡಿತ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಚುನಾವಣಾ ಸಮಯದಲ್ಲಿ ಬಾಗೇಪಲ್ಲಿ ಕ್ಷೇತ್ರವನ್ನು ಮಾಯಾನಗರಿ ಮಾಡಲು ಇಲ್ಲ ಸಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಆದರೆ ಅವರ ಬೆಳೆ ಎಂದಿಗೂ ಬೇಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ನನ್ನದು ಬೇರೆ ಜಿಲ್ಲೆ ಅಲ್ಲ, ಬೇರೆ ತಾಲೂಕು ಅಲ್ಲ, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವನು. ನಾನು ಎಂದೆಂದಿಗೂ ನಿಮ್ಮವನೇ. ನಾನು ಏನೇ ಸಮಾಜ ಸೇವೆ ಮಾಡಿದ್ರೂ ಅದು ಬಡವರಿಗೋಸ್ಕರ ಹೊರತು ರಾಜಕೀಯ ಲಾಭಕ್ಕಾಗಿ ಅಲ್ಲ ಎಂಬುದು ತಮಗೆಲ್ಲ ತಿಳಿದಿದೆ. ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಮಾತ್ರ ಮತ ಹಾಕಿ, ಇಲ್ಲವಾದರೆ ಮತ ಹಾಕಬೇಡಿ ಎಂದರು. గవర్నమెంట్ ఫిజికల్ హ్యాండిక్యాప్ అమౌంట్ మీకెవరికైనా ఫ్రీ అమౌంట్ రాకుంటే మీ ఇంటికి ఆఫీసర్స్ వస్తున్నారు, మీకు అడుగుతారు మీకు పెన్షన్ లేదంట. దయచేసి మీరంతా వాళ్ళకి ఏమైనా ఆధార్ కార్డు ఇచ్చి ఆ పెన్షన్ అంతా చేపించుకోండి. ఇప్పుడు బీపీఎల్ కార్డు చేపించుకోండి. ఇప్పుడు వాళ్ళే మీ ఇంటి దగ్గర తహసీల్దారు ఆయన ఎంత మీ ఇంటి దగ్గరికి వస్తున్నారు. అది కాక మొన్నే చెప్పిన ఇదే కార్యక్రమంలోనే ఆ దరఖాస్తు జమీన్లు ఖండితంగా ఈ తొలి కమిటీ అయిన తక్షణంగా కొంత చెప్పచ్చు. నేను అడిగాక ఇష్టపడతాను. ఇప్పుడు ఎవరైనా మాట్లాడి లీడర్లో మాట్లాడి మీరు అంశాలు తీసుకొని రండి. నేనైంది ఈ 8 ఏళ్ళలో నేనేం చేసినాను, మీరు నేను 2 టర్మ్లో మీరేం చేసినారు. ఎవరు పని ఎక్కువ అయితే వాళ్ళకి మీ మద్దతు ఉంది అర్థం. అంతే. ఇట్లా ఏమి మునాజులు ఏమీ లేదు. మన తిమ్మాపల్లి కనుక ఆ రోడ్డు నిదానం నిలిస్తే వేరే ಯಾವ వర్క్ ఇచ్చిందా. ఇప్పుడు మన చూస్తున్నారు మీరు మరకవాడపల్లి నుంచి బిల్లూరు ఎక్కడ మీరు రోడ్డు చేస్తున్నారు. ఇప్పుడు మున్సిపల్లి క్రాస్ నుంచి జీవితపల్లి ఇంకా ఇంకా కొన్ని పనులు తెచ్చిస్తానని దగ్గరవుతుంది. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಅಮರನಾಥ ರೆಡ್ಡಿ, ಪುರಸಭೆ ಉಪಾಧ್ಯಕ್ಷ ಎ ಶ್ರೀನಿವಾಸ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್.ಎಸ್. ರಮೇಶ್ ಬಾಬು, ಕೆಆರ್ ನರೇಂದ್ರ ಬಾಬು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸಾಮಾನ್ಯವಾಗಿ ಟ್ರೆಕ್ಕಿಂಗ್ ಅಂದ್ರೆ ಕೇವಲ ಮೋಜು ಮಸ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಬಹಳಷ್ಟು ಮಂದಿ ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲೊಂದು ಟ್ರೆಕ್ಕಿಂಗ್ ತಂಡ ಮೋಜು ಮಸ್ತಿ ಜೊತೆಗೆ ಪ್ರಕೃತಿ ರಮಣೀಯ ಸೌಂದರ್ಯವನ್ನು ಉಣಬಡಿಸುತ್ತೆ. ಅಂತಹ ಪ್ರಕೃತಿಯ ಸಂರಕ್ಷಣೆಯ ನಮ್ಮೆಲ್ಲರ ಹೊಣೆ ಅಂತ ತೋರಿಸಿಕೊಟ್ಟಿದೆ. ಅದ್ಯಾವುದು ಆ ಟೀಮ್ ಅಂತೀರಾ? ನೀವೇ ನೋಡಿ. ಸಾಮಾನ್ಯವಾಗಿ ಟ್ರೆಕ್ಕಿಂಗ್ ಅಂದರೆ ರಜೆ ಕಾಲದಲ್ಲಿ ದೂರದ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರಕೃತಿ ಸೊಬಗನ್ನು ಆನಂದಿಸಲು ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ತಮ್ಮದೇ ತಂಡದೊಂದಿಗೆ ಮೋಜು ಮಸ್ತಿ ಅಂತ ಎಂಜಾಯ್ ಮಾಡ್ತಾರೆ. ಅವರು ತಂದಿರತಕ್ಕಂತಹ ಪ್ಲಾಸ್ಟಿಕ್ ಬಾಟಲ್, ಕವರ್, ಇತರೆ ಪರಿಸರಕ್ಕೆ ಮಾರಕವಾಗುವ ವಸ್ತುಗಳನ್ನು ಅಲ್ಲಿಯೇ ಬಿಸಾಡ್ತಾರೆ. ಇಂತಹ ಟ್ರೆಕ್ಕಿಂಗ್ ಹೋಗುವವರೆಗೆ ಇಲ್ಲೊಂದು ತಂಡ ನೀತಿ ಪಾಠವನ್ನು ತೋರಿಸಿಕೊಟ್ಟಿದೆ. ಹೌದು, ಆ ತಂಡದ ಹೆಸರು ಪಿಕ್ ಟ್ರೆಕ್ಕರ್ಸ್ ಅಂತ. 2017ರಲ್ಲಿ ವಿನಯಾನಂದ ವಿಆರ್, ದೀಪಕ್, ಪವನ್, ಅಮೋಘ್ ಎಂಬ ಯುವಕರ ಜೊತೆಗೆ
ಸುಮಾರು 20ಕ್ಕೂ ಹೆಚ್ಚು ಸಮಾನ ಮನಸ್ಕರ ಜೊತೆ ತಂಡವನ್ನು ಕಟ್ಟಿಕೊಂಡಿತು. ಇವರೆಲ್ಲ ಬೆಂಗಳೂರಿನವರೇ ಆಗಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ರಮಣೀಯ ಸೌಂದರ್ಯವನ್ನು ಸವಿಯಲು ಬೆಟ್ಟಗಳನ್ನು ಹತ್ತುತ್ತಾರೆ. ಅಷ್ಟೇ ಅಲ್ಲ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿ ಶುದ್ಧ ಗಾಳಿಯನ್ನು ನೀಡುವ ಬೇವಿನ ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿಕೊಂಡು ಬರುತ್ತಿದ್ದಾರೆ. ನಸುಕಿನ ಜಾವ ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ಸವಿದು ಸ್ವಲ್ಪ ಸಮಯ ಅಲ್ಲಿಯೇ ಕಾಲ ಕಳೆದು ಹಿಂದಿರುಗುವಾಗ ತಾವೇ ತಂದ ಒಂದು ಗಾರ್ಬೇಜ್ ಬ್ಯಾಗ್ನಲ್ಲಿ ಬೇರೆ ಚಾರಣಿಗರು ಬಿಸಾಡಿದ್ದ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತು ಕವರ್ಸ್ ಪರಿಸರಕ್ಕೆ ಮಾರಕವಾಗುವ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಬೆಟ್ಟದಿಂದ ಕೆಳಗೆ ಇಳಿಯುತ್ತಾರೆ. ನಂತರ ಸಂಗ್ರಹಿಸಿದ ಕಸವನ್ನು ನಿರ್ದಿಷ್ಟ ಸ್ಥಳದಲ್ಲಿ ಹಾಕಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗುತ್ತಾರೆ. ಒಟ್ಟಿನಲ್ಲಿ ಇಂದು ಜಾಗತಿಕ ಮಟ್ಟದಲ್ಲಿ ತಾಪಮಾನ ಹೆಚ್ಚಾಗಿ ಅಲ್ಲಲ್ಲಿ ಪ್ರಳಯ ಭೂಕಂಪನಗಳು ಆಗ್ತಾ ಇವೆ. ಪ್ರಕೃತಿಯ ಮುನಿಸು ಏನೆಂದು ನಮಗೆ ಕೋವಿಡ್ 2ನೇ ಅಲೆಯಲ್ಲಿ ಉಂಟಾದ ಆಕ್ಸಿಜನ್ ಪರದಾಟ ತಿಳಿಸಿಕೊಟ್ಟಿದೆ. ಆದ್ದರಿಂದ ಸೌಂದರ್ಯವನ್ನು ಸವಿಯೋ ನೆಪದಲ್ಲಿ ಬರೋ ಚಾರಣಿಗರು ಪ್ರಕೃತಿಗೆ ಮಾರಕವಾಗದೆ ಉಳಿವಿಗಾಗಿ ನಾವೆಲ್ಲ ಕೈಜೋಡಿಸಬೇಕಾಗಿದೆ. ಅಂತಹ ಮಹತ್ ಕಾರ್ಯವನ್ನು ಮಾಡುತ್ತಿರುವ ಪೀಕ್ ಟ್ರೆಕ್ಕರ್ಸ್ ತಂಡಕ್ಕೆ ನಮ್ಮದೊಂದು ಸಲಾಂ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿ ತಮ್ಮ ತಂದೆ ತಾಯಿ ಷಷ್ಠಿ ಕಾರ್ಯಕ್ರಮ ಮಾಡಿ ಚರ್ಚೆಗೆ ಗ್ರಾಸವಾಗಿರುವ ಕೋಲಾರ ನಿರ್ಗಮಿತ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿ ಶೋಭಿತಾ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರ ಕೆಸಿ ರಾಜಣ್ಣ ಕೋಲಾರ ಗ್ರಾಮಾಂತರ ಪೊಲೀಸರಿಗೆ ಮತ್ತು ಎಸಿಬಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಆ ಮೂಲಕ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕೋಲಾರ ನಿರ್ಗಮಿತ ತಹಶೀಲ್ದಾರ್ ಶೋಭಿತಾ ನಡೆ ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿಂದೆ ತಹಶೀಲ್ದಾರ್ ಆಗಿದ್ದ ಅವರು ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿದ್ದರು. ಆದರೆ ಅವರು ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸುವ ಮೂಲಕ ಈಗ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಕಳೆದ ಶುಕ್ರವಾರ ಕೋಲಾರ ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ಶೋಭಿತಾರವರ ತಂದೆ ತಾಯಿ ಅವರ ಷಷ್ಠಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕೋವಿಡ್ ಹಿನ್ನೆಲೆಯಲ್ಲಿ ಕೌಟುಂಬಿಕ ಮತ್ತು ವಿವಾಹ ಮುಂತಾದ ಕಾರ್ಯಕ್ರಮಗಳಿಗೆ ಪೂರ್ವಭಾವಿ ಅನುಮತಿ ಪಡೆಯಬೇಕು. ಆದರೆ ಕಾರ್ಯಕ್ರಮ ನಡೆಸಲು ಪೂರ್ವಭಾವಿ ಅನುಮತಿಯನ್ನು ಪಡೆದಿರಲಿಲ್ಲ. ಸುಮಾರು 25 ಲಕ್ಷ ರು ಕಾರ್ಯಕ್ರಮಕ್ಕೆ ವೆಚ್ಚ ಮಾಡಲಾಗಿದೆ. ಅದ್ದೂರಿಯಾಗಿ ಹೂವಿನ ಅಲಂಕಾರ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರಿಗೆ ಗಂಧದ ಹಾರ ಹಾಕಿ ಸ್ವಾಗತಿಸಲಾಗಿತ್ತು ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರು ಮಾಸ್ಕ್ ಧರಿಸಿರಲಿಲ್ಲ, ಸಾಮಾಜಿಕ ಅಂತರ ಕಾಯ್ದುಕೊಂಡಿರಲಿಲ್ಲ. ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ರಾಜಕಾರಣಿಗಳು, ಗುತ್ತಿಗೆದಾರರು ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಸಾಮೂಹಿಕ ಭೋಜನ ಹೋಮ ಯತ್ನ ಮಾಡಲಾಗಿತ್ತು. ತಹಶೀಲ್ದಾರ್ ಶೋಭಿತಾ ಹಾಗೂ ಅವರ ತಂದೆ ತಾಯಿ ಚಿನ್ನಾಭರಣಗಳು ಹಾಗೂ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ. ದೂರಿನ ಪ್ರತಿಗಳನ್ನು ಕೋಲಾರ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, ರಾಜ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಲಾರ ಜೆಎಂಎಫ್ಸಿ ನ್ಯಾಯಾಧೀಶರಿಗೆ ಕಳುಹಿಸಿದ್ದಾರೆ. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕೋವಿಡ್ ನಿಯಮಗಳ ಉಲ್ಲಂಘನೆ ಬಗ್ಗೆ ದೂರು ನೀಡಿದ್ದೇನೆ. ಕೆಲವು ದಿನಗಳು ಕಾದ ನಂತರ ಸ್ಥಳೀಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾನೂನು ಹೋರಾಟ ಆರಂಭಿಸುವುದಾಗಿ ರಾಜಣ್ಣ ತಿಳಿಸಿದ್ದಾರೆ. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಭವಾನಿ ಕಾಫಿಯವರ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ. ನಂತರ 1 ಟೀ ಸ್ಪೂನ್ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ದೇಹದ ಬಲವರ್ಧನೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಯುರ್ವೇದಿಕ್ ಗುಣಗಳಿಂದ ಕೂಡಿದ್ದು ನಿಮ್ಮಲ್ಲಿ ಜೀರ್ಣಕ್ರಿಯೆ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಕೆಮ್ಮು ಮತ್ತು ಶೀತಕ್ಕೆ ಹೆಚ್ಚು ಪರಿಣಾಮಕಾರಿ. ಮೊಣಕಾಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಹಲ್ಲು ಮತ್ತು ವಸಡುಗಳನ್ನು ಬಲಪಡಿಸುತ್ತದೆ.
Coffee Works, BB Road, Chikballapur. Contact number 9844170482. ರಾಜ್ಯದ ಈಗಿನ ಬಿಜೆಪಿ ಸರ್ಕಾರದಲ್ಲಿ 4 ಶಾಸಕರು, ಒಬ್ಬರ ವಿಧಾನ ಪರಿಷತ್ ಸದಸ್ಯರು ಇದ್ದರೂ ಸಹ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ನೂತನ ಸಂಪುಟದಲ್ಲಿ ನಮ್ಮ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡದೆ ಮೋಸ ಮಾಡಲಾಗಿದೆ ಎಂದು ಭಾರತೀಯ ಬೋವಿ ಜನಾಂಗದ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಎಚ್ ರವಿ ಮಾಕಳಿ ಆರೋಪಿಸಿದರು. ಬೋವಿ ಸಮಾಜ, ಈ ಸಮಾಜ ಸುಮಾರು 40 ರಿಂದ 50 ಲಕ್ಷ ಜನ ಇದ್ದೀವಿ. ಬರೀ ಕರ್ನಾಟಕ ಒಂದೆಲ್ಲ, ಇಡೀ ಭಾರತ ದೇಶದಲ್ಲಿ ಸುಮಾರು 8 ಕೋಟಿ ಜನ ಬೋವಿ ಸಮಾಜ ಇದೆ. ಈ ಸಮಾಜಕ್ಕೆ ಬಿಜೆಪಿ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭಾರತೀಯ ಬೋವಿ ಜನಾಂಗದ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಎಚ್ ರವಿ ಮಾಕಳಿ ಅವರು, ರಾಜ್ಯದ ಈಗಿನ ಬಿಜೆಪಿ ಸರ್ಕಾರದಲ್ಲಿ 4 ಶಾಸಕರು, ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಇದ್ದರೂ ಸಹ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ನೂತನ ಸಂಪುಟದಲ್ಲಿ ನಮ್ಮ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡದೆ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದರು. ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲಿಗೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲು ನಮ್ಮ ಜನಾಂಗವೇ ಮೂಲ ಕಾರಣ. 2008ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಬೋವಿ ಜನಾಂಗದ 12 ಜನ ಶಾಸಕರಾಗಿ ಆಯ್ಕೆಯಾಗಿದ್ದರು. ಆಗ ನಮ್ಮ ಜನಾಂಗದ ಶಾಸಕರ ಸಹಕಾರದಿಂದಲೇ ಸರ್ಕಾರ ರಚಿಸಲು ಸಾಧ್ಯವಾಯಿತು, ಅಲ್ಲದೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲು ಸಾಧ್ಯವಾಯಿತು ಎಂದರು. ಯಾಕೆಂದರೆ ನಮ್ಮ ಸಮಾಜ ಇಷ್ಟು ದೊಡ್ಡ ಸಮಾಜಕ್ಕೆ ಎಲ್ಲೂ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಬಿಜೆಪಿಯವರ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ವಿರುದ್ಧವಾಗಿ ನಡಿಬೇಕು ಅನ್ನೋ ಒಂದು ಭಾವನೆಯನ್ನು ನಮ್ಮ ಸಮಾಜ ತೀರ್ಮಾನ ತಗೊಂಡಿದೆ. ಯಾಕೆ ಅಂತಂದರೆ ಅನೇಕ ಸಾರಿ ಬಿಜೆಪಿ ಸರ್ಕಾರ ನಮ್ಮ ಸಮಾಜದಿಂದ ಉಳ್ಕೊಂಡಿದೆ. ಹಿಂದೆ 2008ರಲ್ಲಿ ಬೋವಿ ಸಮಾಜ 14 ಜನ MLAs ಇದ್ದರು, 14 ಜನ, ಇವಾಗ 7 ಜನ ಇದ್ದೀವಿ. 14 ಜನ MLAಗಳಿದ್ರು, 14 ಜನ ಎಲ್ಲ ಸಂದರ್ಭದಲ್ಲೂ ಬಿಜೆಪಿ ಸರ್ಕಾರಕ್ಕೆ ಸಹಾಯ ಮಾಡಿದೆ. ಆ ಸಹಾಯ ಮಾಡಿದ ಇದಕ್ಕೆ ಇವತ್ತು ನಮ್ಮ ಅರವಿಂದ್ ಲಿಂಬಾವಳಿ ಅವರಿಗೆ ಮಿನಿಸ್ಟ್ರಿಗಿರಿ ಕೊಡ್ತೀನಿ, DCM ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೋಸ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು. ಚಿಕ್ಕಂದಿನಿಂದಲೂ RSSನಿಂದಲೇ ಬಂದ ನಮ್ಮ ಜನಾಂಗದ ಹಿರಿಯ ನಾಯಕ ಅರವಿಂದ ಲಿಂಬಾವಳಿ DCM ರೇಸ್ನಲ್ಲಿದ್ದರು. ಆದರೆ ಕೊನೆಯ ಗಳಿಗೆಯಲ್ಲಿ ಹೆಸರು ಕೈಬಿಟ್ಟು ಅವಮಾನ ಮಾಡಿದ್ದಾರೆ. ಇದನ್ನು ನಾವು ಸಹಿಸಲ್ಲ. ನಮ್ಮ ಜನಾಂಗ ರಾಜ್ಯದಲ್ಲಿ 50 ಲಕ್ಷ ಮತ್ತು ದೇಶದಲ್ಲಿ 8 ಕೋಟಿ ಜನರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ಪಾಠ ಕಲಿಸುತ್ತೇವೆ. ಇಡೀ ದೇಶಾದ್ಯಂತ ಸಂಚರಿಸಿ ನಮ್ಮ ಜನಾಂಗದವರನ್ನು ಎಚ್ಚರಿಸುತ್ತೇವೆ. ಆದ ಅನ್ಯಾಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತೇವೆ ಎಂದರು. ಇದಕ್ಕೆ ಇವತ್ತು ನಮ್ಮ ಅರವಿಂದ್ ಲಿಂಬಾವಳಿ ಅವರಿಗೆ ಮಿನಿಸ್ಟ್ರಿಗಿರಿ ಕೊಡ್ತೀನಿ, DCM ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೋಸ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅವರಿಗೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಪಾರ್ಟಿಗೆ ವಿರುದ್ಧವಾಗಿ ನಾವು ನಡಿಬೇಕು ಅಂತ ಒಂದು ಎಲ್ಲರೂ ತೀರ್ಮಾನ ತಗೊಂಡಿದ್ದೀವಿ. ಇಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ, ಈ ಭಾಗದ ಚಿಕ್ಕಬಳ್ಳಾಪುರ ಅಧ್ಯಕ್ಷರಿದ್ದಾರೆ, ನಮ್ಮ ಸಮಾಜದ ಎಲ್ಲ ಮುಖಂಡರುಗಳಿದ್ದೇವೆ. ಈ ರೀತಿಯಾಗಿ ಎಲ್ಲ ಕಡೆ ನಾವು ಮೀಟಿಂಗ್ ಮಾಡಿ ಸುಮಾರು ಇವತ್ತಿನಿಂದ ಒಂದು 10 ದಿವಸದೊಳಗೆ ಸುಮಾರು ಒಂದು 2 ಲಕ್ಷ ಜನ ಸೇರಿ ನಾವು ವಿಧಾನಸೌಧದ ಮುಂದೆ ನಾವು ಚಳವಳಿ ಮಾಡಬೇಕು ಅಂತ ತೀರ್ಮಾನ. ಮೋಹನ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಸಾದಲಿಯಲ್ಲಿ ನಕಲಿ ಕ್ಲಿನಿಕ್ಗಳ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದಿರಾ ಕಬಾಡೆ ನೇತೃತ್ವದಲ್ಲಿ ದಾಳಿ ನಡೆಸಿದರು. ಶಿಡ್ಲಘಟ್ಟ ತಾಲೂಕಿನ ಸಾದಾಲಿಯಲ್ಲಿ ನಕಲಿ ಕ್ಲಿನಿಕ್ಗಳ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದಿರಾ ಕಬಾಡೆ ನೇತೃತ್ವದಲ್ಲಿ ದಾಳಿ ನಡೆಸಿದರು. ಸಾರ್ವಜನಿಕರಿಂದ ಬಂದ ದೂರಿನ ಹಿನ್ನೆಲೆಯಲ್ಲಿ ತಾಲೂಕಿನ ಸಾದಾಲಿಯಲ್ಲಿನ ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ದು 4 ಕ್ಲಿನಿಕ್ಗಳಿಗೆ ಬೀಗ ಜಡಿದಿದ್ದಾರೆ. ಪಾವಗಡದಿಂದ ಬಂದು ಗೋವರ್ಧನ್ ಎಂಬುವವರು ಸಂಜೀವಿನಿ ಕ್ಲಿನಿಕ್ ಅನ್ನು ನಡೆಸ್ತಾ ಇದ್ರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದಿರಾ ಕಬಾಡೆ ಮತ್ತು ಅವರ ತಂಡ ದಾಳಿ ನಡೆಸಿ ಬೀಗ ಜಡಿದರು. ಬಸವರಾಜು ಎಂಬುವವರು ನಡೆಸುತ್ತಿದ್ದ ಕ್ಲಿನಿಕ್ ಮತ್ತು ಶ್ರೀನಿವಾಸ ರೆಡ್ಡಿ ಎಂಬುವವರ ಔಷಧಿ ಅಂಗಡಿಯ ಮೇಲೆ ನಡೆಸುತ್ತಿದ್ದ ಕ್ಲಿನಿಕ್ ಹಾಗೂ ಸಾದಲಿ ಸರ್ಕಾರಿ ಆಸ್ಪತ್ರೆ ಪಕ್ಕದ ಸಂಜನಾ ಕ್ಲಿನಿಕ್ಗಳಿಗೆ ಬೀಗ ಜಡಿದು ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಬೇಕು. ಆಯುಷ್, ಯುನಾನಿ, ಅಲೋಪತಿ ಯಾವುದಿದ್ದರೆ ಅದನ್ನು ಅನುಮತಿ ಪಡೆದು ಸೇವೆ ಸಲ್ಲಿಸಬಹುದಾಗಿದೆ. ತಾಲೂಕಿನಾದ್ಯಂತ ಮುಂದಿನ ದಿನಗಳಲ್ಲಿ ದಾಳಿ ನಡೆಸಲಿದ್ದು, ಸರ್ಕಾರದ ಮಾನದಂಡಗಳ ಉಲ್ಲಂಘನೆ ಕಂಡುಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು. SSLC ಓದಿರುವ ಗೋವರ್ಧನ್ ಮತ್ತು PUC ಫೇಲ್ ಆಗಿರುವ ಶ್ರೀನಿವಾಸ ರೆಡ್ಡಿ ಸಾದಲೆಯಲ್ಲಿ ವೈದ್ಯರೆಂದು ನಾಮಫಲಕ ಹಾಕಿಕೊಂಡು ಚಿಕಿತ್ಸೆ ನೀಡುತ್ತಿದ್ದರು. ಅವರ ಕ್ಲಿನಿಕ್ಗಳನ್ನು ಮುಚ್ಚಿಸಿದ್ದೇವೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ತಿಳಿಸಿದರು. ನಮ್ಮ DH ಅವರ ಆದೇಶದ ಮೇರೆಗೆ ನಾನು ಸಾದಲಿ ಗ್ರಾಮದಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಇದೆ, ಅದನ್ನು ಅಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಬನ್ನಿ ನೀವು ಅಂತಂದರು.
ಅವರು ಅಲ್ಲಿ ಅಷ್ಟೊತ್ತಿಗೆ ಅಲ್ಲೇ ಹೋಗಿದ್ದರು. ನಾನು ಅಲ್ಲಿ ಹೋಗಿ ಜಾಯ್ನ್ ಆಗಿ 4 ಕ್ಲಿನಿಕ್ ಇತ್ತು. 4ಅಲ್ಲಿ ಒಂದು ಸಂಜೀವಿನಿ ಕ್ಲಿನಿಕ್ ಅಂತ ಅಲ್ಲಿ ಹೋಗಿ ನೋಡಿದ್ವಿ. ಒಳ್ಳೆ ಒಂದು ಚಿಕ್ಕ ಹಳೇ ಕಟ್ಟಡದಲ್ಲಿ ಅದನ್ನು ನಡೆಸಿ ಡ್ರಿಪ್ಸ್ ಹಾಕಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಅವ್ರಿಗೆ ನಾನು ಹೋಗಿ ಯಾವುದು ವಿದ್ಯಾರ್ಥಿ ಇದೆ, ಎಲ್ಲಿಂದ ಬಂದಿದ್ದೀರಾ, ಏನು ಕತೆ, ನೀವೆಷ್ಟು ಓದಿದ್ದೀರ ಅಂದಾಗ ಆ ಹುಡುಗ ನಾನು PUC ಫೇಲು ಸರ್, ನಾನು ಪಾವಗಡದಿಂದ ಬಂದು ಇಲ್ಲಿ ನೆಲೆಸಿದ್ದೀನಿ, ಇಲ್ಲಿ ಕ್ಲಿನಿಕ್ ನಡ್ತಾ ಇದ್ದೀನಿ ಅಂದ. ವಿದ್ಯಾರ್ಥಿ ಏನೂ ಇರಲಿಲ್ಲ. ಸೊ ಹಾಗಾಗಿ ನಮ್ಮ KPMA ಕಾಯ್ದೆಯ ಪ್ರಕಾರ ಅದನ್ನು ಅವ್ರ ಕೈಯಿಂದನೇ ಸೀಲ್ ಮಾಡಿ ಆ ಕೀನ ತೆಗೆದು ನಮ್ಮ ಸಾಧ್ಯ ಡಾಕ್ಟ್ರಿಗೆ ಕೊಟ್ಟೆ. ಆಮೇಲೆ ಇನ್ನೊಬ್ಬರು ಶ್ರೀನಿವಾಸ್ ರೆಡ್ಡಿ ಅಂತ, ಅವರು ಮೆಡಿಕಲ್ ಶಾಪ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕ್ಲಿನಿಕ್ ನಡೆಸ್ತಾಯಿದ್ರು. ಅವ್ರಿಗೆ ಹೋಗಿ ಕೇಳಿದಾಗ ಅವರು PUC ಫೇಲೇ ಅಥವಾ SSLC ಏನೋ ಅಂದರು. ಅವ್ರ ಪಕ್ಕದ ತಾಲೂಕು ಬಾಗೇಪಲ್ಲಿ ಅವರು ಏನು ವಿದ್ಯಾರ್ಥಿ ಇರಲಿಲ್ಲ. ಸರಿ, ಅವ್ರದ್ದು ಕ್ಲಿನಿಕ್ ಅವ್ರ ಕೈಯಿಂದನೇ ಲಾಕ್ ಮಾಡಿಸಿ ಈ ಥರದ್ದೆಲ್ಲ ಮಾಡಬಾರ್ದು ಅಂತಬಿಟ್ಟು ಹೇಳಿ, ಮುಂದೆ ರಾಮಚಂದ್ರಪ್ಪ ಅಂತಬಿಟ್ಟು ಅವ್ರದ್ದು ಕ್ಲಿನಿಕ್ ಮುಚ್ಚಿತ್ತು. ಮತ್ತು ಇನ್ನೊಬ್ಬರು ಸಹನಾ ಕ್ಲಿನಿಕ್ ಅಂತ ಅವ್ರದ್ದು ಮುಚ್ಚಿತ್ತು. ಸೊ ಹಾಗಾಗಿ ಅವ್ರದ್ದು ಏನು ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕಾಗಲಿಲ್ಲ. ಅವ್ರಿಗೆ ಎಚ್ಚರಿಕೆ ತಿಳುವಳಿಕೆ ನೋಟಿಸ್ ಕೊಟ್ಟು, ಆ ನೋಟಿಸ್ ಅಂದರೆ ಬಾಯಿ ಮಾತಲ್ಲಿ ಹೇಳಿ ಬಂದು ಇವತ್ತು ಲಿಖಿತ ಮೂಲಕವಾಗಿ ನೋಟಿಸನ್ನು ಕೊಡ್ತಾಯಿದ್ದೀನಿ. ಅವ್ರಿಗೂ ಒಂದು ವೇಳೆ ಸೂಕ್ತ ದಾಖಲೆಗಳಿದ್ದ ಅಂದರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥದ್ದು ಒಂದು 3 ದಿನಗಳೊಳಗಾಗಿ ನನ್ನ ಹತ್ರ ಬಂದು ಅದನ್ನು ಚೆಕ್ ಮಾಡಿಸಿ ಅದು ಕರೆಕ್ಟಾಗಿತ್ತು ಅಂದರೆ KPMA ಕಾಯ್ದೆ ಪ್ರಕಾರ ನೋಂದಾಯಿಸಿ ಮತ್ತು ಜಿಲ್ಲಾಡಳಿತದಿಂದ ಒಂದು ಸರ್ಟಿಫಿಕೇಟ್ ತೊಗೊಂಡು 5 ವರ್ಷ ಕಾಲ ಅವರು ಓಪನ್ ಮಾಡ್ಕೊಳ್ಳೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಅದು ಕಾನೂನಲ್ಲೇ ಅವಕಾಶ ಇದೆ. ಅದಲ್ಲದೆ ಯಾವುದೋ ಏನೋ ಓದಿ ಅಥವಾ ಯಾರೋ ಜೊತೆ ಒಂದು 6 ತಿಂಗಳು 7 ತಿಂಗಳು ಕೆಲಸ ಮಾಡಿ ಈಗ ಒಂದು ಪ್ರಾಕ್ಟೀಸ್ ಮಾಡೋದಾದರೆ ಅದು ಜನದ ಜೀವನದ ಜೊತೆ ಹೋರಾಟ ಮಾಡ್ದಂಗೆ, ಅದೆಲ್ಲ ಸರ್ಕಾರ ಬ್ಯಾನ್ ಮಾಡಿದೆ. ಸೊ ಹಾಗಾಗಿ ನಾನು ಕಾನೂನಿನ ರೀತಿಯ ಕ್ರಮ ತೊಗೊಂಡಿದ್ದೀನಿ. ಇವತ್ತು ತಿಳುವಳಿಕೆ ನೋಟಿಸ್ ಕೊಡ್ತಾ ಇದ್ದೀನಿ. ಇನ್ನು 3 ದಿವಸ ಕೂಡ ಬರಲಿಲ್ಲ ಅಂತಂದರೆ ಪರ್ಮನೆಂಟಾಗಿ ಮುಚ್ಚಿಸ್ತೀವಿ. ಈ ವಿಚಾರಣೆನ ನಾನು ಈಗಾಗಲೇ ತಾಲೂಕಾ ದಂಡಾಧಿಕಾರಿಗಳಿಗೂ ಮುಟ್ಟಿಸಿದ್ದೀನಿ. ಅವರು ದಂಡಾಧಿಕಾರಿಗಳು ಇನ್ನು 1-2-3 ದಿನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ತಾಲೂಕಿನಾದ್ಯಂತ ಎಲ್ಲ ಕಡೆ ಹೋಗಿ ರೈಡ್ ಮಾಡಿ. ಆರೋಗ್ಯ ನಿರೀಕ್ಷಕ ದೇವರಾಜ್, ಸಾದಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಶ್ರೀನಾಥ್ ಹಾಜರಿದ್ದರು. ನಂದಿ ರಾಜೇಶ್, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಕ್ಷತ್ರ ಎಲೆಕ್ಟ್ರಾನಿಕ್ಸ್, ನಂಬರ್ 1157 ಪ್ರಭಾಕರ್ ಲೇಔಟ್, ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ, KSRTC ಡಿಪೋ ಹತ್ತಿರ, ಚಿಂತಾಮಣಿ. ಅತ್ಯಾಕರ್ಷಕ ಆಫರ್ಗಳೊಂದಿಗೆ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳಿಂದ ಗ್ರಾಹಕರಲ್ಲಿ ಉತ್ತಮ ವಿಶ್ವಾಸ ಗಳಿಸಿರುವ ನಕ್ಷತ್ರ ಎಲೆಕ್ಟ್ರಾನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಸ್ಮಾರ್ಟ್ ಅಂಡ್ 4K ಟಿವಿಗಳು, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ಸ್ ಗೃಹೋಪಕರಣ ವಸ್ತುಗಳು ಲಭ್ಯ. 10,000 ರು ಮೇಲ್ಪಟ್ಟ ವಸ್ತುಗಳ ಪ್ರತಿ ಖರೀದಿಗೆ ಅಶ್ಯೂರ್ಡ್ ಗಿಫ್ಟ್ಸ್ ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಅಲ್ಲದೆ 0% ಇಂಟ್ರೆಸ್ಟ್ ಒಂದಿಗೆ ಬಜಾಜ್ ಫೈನಾನ್ಸ್, TVS ಕ್ರೆಡಿಟ್ EMI ಹಾಗೂ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡುಗಳ EMI ಸೌಲಭ್ಯವಿದೆ. ನಿಮ್ಮ ನೆಚ್ಚಿನ ಆಯ್ಕೆಯ ಬ್ರಾಂಡ್ಗಳ ಮೇಲೆ 10% ಕ್ಯಾಶ್ ಬ್ಯಾಕ್ ಆಫರ್ ಸಹ ದೊರೆಯುತ್ತದೆ. ಇಷ್ಟೆಲ್ಲ ಆಫರ್ಸ್ ಇದ್ಮೇಲೆ ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ನಕ್ಷತ್ರ ಎಲೆಕ್ಟ್ರಾನಿಕ್ಸ್. SSLC ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 5ನೇ ಸ್ಥಾನ ಪಡೆದುಕೊಂಡಿದೆ. ಜಿಲ್ಲೆಯ ಗೌರಿಬಿದನೂರು ನಗರದ ವಿದ್ಯಾರ್ಥಿನಿ 625ಕ್ಕೆ 625 ಅಂಕಗಳನ್ನು ಪಡೆಯುವುದರ ಮೂಲಕ ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಿದ್ದಾರೆ. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರ ದಂಪತಿಗಳ ಮಗಳಾದ ಅಮೂಲ್ಯ ಆರ್ಕೆ ಈಗ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಗೌರಿಬಿದನೂರು ನಗರದ BGS ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸಿದ್ದು, ಇತ್ತ ಪೋಷಕರ ನಡುವೆ ಶಾಲಾ ಮಂಡಳಿಯಲ್ಲೂ ಹಬ್ಬದ ವಾತಾವರಣ ಮೂಡಿದೆ. ಸದ್ಯ ಅಮೂಲ್ಯಾಳ SSLC ಫಲಿತಾಂಶ ಹೊರಬರುತ್ತಿದ್ದಂತೆ ಜಿಲ್ಲಾಡಳಿತ ಶುಭಾಶಯ ತಿಳಿಸಿದೆ. ಕನ್ನಡ ಪರ ಸಂಘಟನೆಗಳು ಮತ್ತು ಶಿಕ್ಷಕರ ದಂಡು ಮನೆಯ ಬಳಿ ದೌಡಾಯಿಸಿ ಶುಭ ಕೋರಿದ್ದಾರೆ. ಇನ್ನು ಕೊರೋನಾ ನಡುವೆಯೂ ಹಗಲು ರಾತ್ರಿ ಪ್ರತಿನಿತ್ಯ ವೇಳಾಪಟ್ಟಿಯಂತೆ ವಿದ್ಯಾಭ್ಯಾಸ ನಡೆಸಿದ್ದು, ಮುಂದೆ MBBS ವ್ಯಾಸಂಗ ಮಾಡುವ ಆಸೆಯನ್ನ ಅಮೂಲ್ಯ ತೋರಿದ್ದಾರೆ. ನಾನು BGS ಪಬ್ಲಿಕ್ ಸ್ಕೂಲ್ ಗೌರಿಬಿದನೂರಲ್ಲಿ ಓದ್ತಿದ್ದೀನಿ. SSLC ರಿಸಲ್ಟ್ ಬಂತು. ನಾನು ಡಿಸ್ಟ್ರಿಕ್ಟ್ ಟಾಪರ್ ಆಗಿರೋದಕ್ಕೆ ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಫೋನ್ ಮಾಡಿ. ತುಂಬ ಸಂತೋಷ ಆಯಿತು. ಇದಕ್ಕೆ ಸಪೋರ್ಟ್ ಮಾಡಿದಂಥ ಟೀಚರ್ಸ್, ಪೇರೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು BGS ಇನ್ಸ್ಟಿಟ್ಯೂಷನ್ಸ್ಗೂ ತುಂಬ ಥ್ಯಾಂಕ್ಸ್.
ಮುಂದೆ MBBS ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾದ ಶಿಕ್ಷಣವನ್ನು ಕೊಡಿಸುವುದಾಗಿ ಪೋಷಕರು ಹೇಳಿದ್ದು ಪರಸ್ಪರ ಸಹಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಕೃಷ್ಣಮೂರ್ತಿ ಅಂತ ನನ್ನ ಹೆಸರು. ನನ್ನ ಮಗಳು SSLC ಫಲಿತಾಂಶದಲ್ಲಿ 625 ಬಂದೈತೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಹಾಗೆ ನನ್ನ ಮಗಳು BGS ಶಾಲೆ ಗೌರಿಬಿದನೂರು ಶಾಲೆಯಲ್ಲಿ ಓದ್ತಾ ಇದ್ಲು. ಅಲ್ಲಿ ಓದ್ತಾ ಇದ್ದಂಥ ಎಲ್ಲ ಶಿಕ್ಷಕರಿಗೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅವ್ರಿಗೂ ಮತ್ತು ಅವ್ರ ಪ್ರಿನ್ಸಿಪಾಲ್ರಿಗೂ ಎಲ್ಲರಿಗೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ವಂದಿಸ್ತಾ ಇದ್ದೀನಿ. ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಸಹ ಇದು ಮಾಡಿದ್ದಾರೆ. ಅವ್ರಿಗೂ ನಾನು ವಂದಿಸ್ತಾ ಇದ್ದೀನಿ. ಅವಳು ಮುಂದೆ ವಿದ್ಯಾಭ್ಯಾಸ ಏನೇ ಮಾಡಬೇಕು ಅಂದ್ಕೊಂಡ್ರು ನಾನು ಅವಳಿಗೆ ಮಾಡಿಸೋದಕ್ಕೆ ನಾನು ರೆಡಿಯಾಗಿದ್ದೀನಿ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಲು ಪಕ್ಷದ ಮುಖಂಡರು ಕಾರ್ಯಕರ್ತರು ಈಗಿನಿಂದಲೇ ಪಕ್ಷವನ್ನು ಬಲಪಡಿಸಿಕೊಳ್ಳಬೇಕು ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ನಡೆದ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ, ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಿದ್ಧಾಂತಗಳಿಗೆ ಬದ್ಧರಾಗಬೇಕು. ಜನರು ಸ್ಥಳೀಯವಾಗಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಲು ಹೋರಾಟಗಳನ್ನು ರೂಪಿಸಲು ಮುಂದಾಗಬೇಕು ಎಂದು ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದರು. ಬಿಜೆಪಿಯು ದಲಿತರ ಹಾಗೂ ಮುಸ್ಲಿಮರ ವಿರೋಧಿಯಲ್ಲ, ಆದರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ರಾಜಕೀಯ ಲಾಭ ಪಡಿತಾ ಇದೆ. ಆದರೆ ಅವರ ಆಶಯಗಳಿಗೆ ತಕ್ಕಂತೆ ಎಂದಿಗೂ ನಡೆದಿಲ್ಲ. ಹಲವು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಅಂಬೇಡ್ಕರ್ ಅವರ ಜನ್ಮಸ್ಥಳ ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಿಲ್ಲ ಎಂದು ದೂರಿದರು. ದಲಿತರ ಅಭಿವೃದ್ಧಿಗಾಗಿ ಬಿಜೆಪಿ ಗರಿಷ್ಠ ಪ್ರಮಾಣದಲ್ಲಿ ಪ್ರಯತ್ನಿಸುತ್ತಿದೆ. ಸರ್ಕಾರದ ಉತ್ತಮ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಈ ಭಾಗದಿಂದ ಶಾಸಕರನ್ನಾಗಿ ಆಯ್ಕೆ ಮಾಡುವ ಕೆಲಸ ಎಲ್ಲರೂ ಮಾಡಬೇಕಾಗಿದೆ ಎಂದರು. ಭಾರತೀಯ ಜನತಾ ಪಕ್ಷ ಈ ಜಿಲ್ಲೆಯಲ್ಲಿ ಸುಭದ್ರವಾಗಿದೆ. ಜೊತೆಗೆ ಅವರು ಮಂತ್ರಿ ಆದ ಮೇಲೆ ಈಗ ಇಲ್ಲಿಯ ಜನರು ಕೂಡ ತೃಪ್ತಿಕರವಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅವರ ಕಷ್ಟ ಸುಖಗಳನ್ನು ಕೇಳತಕ್ಕಂಥದ್ದು, ಏನೋ ಪರಿಸ್ಥಿತಿ ಮೀರಿ ಅವರ ಜೊತೆಯಲ್ಲಿ ಹೋದಾಗ ಇವತ್ತು ಕೆಲಸ ಕಾರ್ಯ ಆಗ್ತಿದೆ, ನಮ್ಮನ್ನು ಕೇಳೋರು ಕೂಡ ಇಲ್ಲಿದ್ದಾರೆ ಅಂತಕ್ಕಂಥ ಒಂದು ತೃಪ್ತಿಕರವಾದ ವಿಚಾರ ಬಂದಿದೆ. ನನಗೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಬಹಳ ಹತ್ತಿರದ್ದು. ಬೆಂಗಳೂರಿಗೆ ಎಷ್ಟು ನೀವು ಹತ್ತಿರ ಹಾಗೆ ಛಲವಾದಿ ನಾರಾಯಣಸ್ವಾಮಿಗೂ ನೀವು ಹತ್ತಿರಬೇಕು. ನನಗೆ ಬಹಳಷ್ಟು ಸಂಬಂಧಗಳಿರ್ತಕ್ಕಂಥದ್ದು, ನನ್ನ ಅಭಿಮಾನ ಹೊಂದಿರತಕ್ಕಂಥ ನಮ್ಮ ಜನ, ನನ್ನ ಸಮುದಾಯ ಎಲ್ಲ, ಅಂದ್ರೆ ಒಂದು ಜಾತಿ ಅಲ್ಲ ನಾನು ಹೇಳತಕ್ಕಂಥದ್ದು, ಎಲ್ಲ ಜಾತಿಯಲ್ಲೂ ಸ್ನೇಹಿತರು ನನಗೆ ಈ ಜಿಲ್ಲೆಯಲ್ಲಿ. ದಲಿತ ಸಮುದಾಯ ಮನಸ್ಸು ಮಾಡಿದ್ರೆ ಬಾಗೇಪಲ್ಲಿಯಲ್ಲಿ ಅಭ್ಯರ್ಥಿ ಒಬ್ಬ ಗೆಲ್ತಾನೆ. ಸೋಲಿಸಬೇಕು ಅಂತ ಹೇಳಿ ದಲಿತ ಸಮುದಾಯ ಏನಾದರೂ ಯೋಚನೆ ಮಾಡಿದ್ರೆ ಆ ಅಭ್ಯರ್ಥಿ ಖಂಡಿತವಾಗಿಯೂ ಸೋಲ್ತಾರೆ. ಆ ಶಕ್ತಿ ನಿಮ್ಮ ಕೈಯಲ್ಲಿದೆ. ಆದ್ರೆ ಪ್ರಯೋಗ ಸರಿಯಾಗಿ ಆಗ್ತಾ ಇಲ್ಲ. ಅದು ಪ್ರಯೋಗ ಆಗ್ಬೇಕಂತಂದ್ರೆ ಇವತ್ತು ನಾವು ತೀರ್ಮಾನಕ್ಕೆ ಬರಬೇಕು. ಇಲ್ಲಿ ಕಮ್ಯುನಿಸ್ಟ್ ಪಕ್ಷನೂ ಇದೆ, ಒಂದು ಸ್ವಲ್ಪ ಜನತಾದಳ ಅಂತಿದೆ, ಒಂದು ಸ್ವಲ್ಪ BSP ಅಂತಿದೆ, ಇನ್ನೊಂದು ಕಾಂಗ್ರೆಸ್ ಅಂತಿದೆ, BJP ಅಂತಿದೆ, ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳಿರ್ಬೋದು. ಅದಕ್ಕೆ ನಾನೊಂದು ಮಾತಾಡ್ತೇನೆ, ದಲಿತ ಸಮುದಾಯ ಯಾವಾಗಲೂ ಒಂದು ತೀರ್ಮಾನಕ್ಕೆ ಬರಬೇಕು. ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಯಾವುದಾಗಲಿ ಒಂದು ಪಕ್ಷವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು. ಈ ದೇಶವನ್ನ ಕಟ್ಟತಕ್ಕಂಥ ಪಕ್ಷ ಯಾವುದು, ಈ ದೇಶದ ಭವಿಷ್ಯವನ್ನ ರೂಪಿಸತಕ್ಕಂಥ ಪಕ್ಷ ಯಾವುದು. ಈ ಸಂದರ್ಭದಲ್ಲಿ ಎಸ್ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀದೇವಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ರಾಮಲಿಂಗಪ್ಪ, ರಾಜ್ಯ ಕಾರ್ಯದರ್ಶಿ ಹನುಮಂತಯ್ಯ, ರಾಜ್ಯ ಕಾರ್ಯ ಸಮಿತಿ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಆಪರೇಷನ್ ಕಮಲಗೆ ನಾನು ಹೋಗಿಲ್ಲ ಅಂತ ಬಿಜೆಪಿ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆಯಾಗಿದ್ದ ಅನುದಾನ ಕಡಿತ ಮಾಡಿದೆ. ಶಾಸಕ SN ಸುಬ್ಬಾರೆಡ್ಡಿ ಆರೋಪ. ಸಾಮಾನ್ಯವಾಗಿ ಮೋಜು ಮಸ್ತಿ ಮಾಡಲು ಟ್ರೆಕ್ಕಿಂಗ್ ಹೋಗ್ತಾರೆ, ಆದರೆ ಇಲ್ಲೊಂದು ಪಿಕ್ ಟ್ರೆಕ್ಕರ್ಸ್ ತಂಡ ಟ್ರೆಕ್ಕಿಂಗ್ ಜೊತೆ ಪ್ರಕೃತಿ ಸಂರಕ್ಷಣೆ ಮಾಡುತ್ತಿದೆ. ಕೋವಿಡ್ ನಿಯಮ ಉಲ್ಲಂಘಿಸಿ ತಮ್ಮ ತಂದೆ ತಾಯಿ ಷಷ್ಠಿ ಕಾರ್ಯಕ್ರಮ ಮಾಡಿದ ಕೋಲಾರದ ನಿರ್ಗಮಿತ ತಹಶೀಲ್ದಾರ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರಿಂದ ಪೊಲೀಸ್ ಠಾಣೆಯಲ್ಲಿ ದೂರು.
4 ಶಾಸಕರು, 1 ವಿಧಾನ ಪರಿಷತ್ ಸದಸ್ಯರಿದ್ದರು. ಸಿಎಂ ಬೊಮ್ಮಾಯಿ ನೇತೃತ್ವದ ಸಂಪುಟದಲ್ಲಿ ಬೋವಿ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡದೆ ಮೋಸ ಮಾಡಲಾಗಿದೆ. ಡಾಕ್ಟರ್ ಎಚ್ ರವಿ ಮಾಕಳಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.